ಕಿರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ನಡೆದ 2ನೇ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ 2024ರ ವಿಶೇಷ ಚೇತನರ ವಿಭಾಗದಲ್ಲಿ ಹೊನ್ನಾವರದ ಸಮರ್ಥ ಜಗದೀಶ್ ರಾವ್ ಬೆಳ್ಳಿ ಪದಕ ಪಡೆಯುವ ಮೂಲಕ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಸಮರ್ಥ ಅವರು ಈವರೆಗೆ ಅಂತಾರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 1 ಚಿನ್ನ, 3 ಬೆಳ್ಳಿ, 3 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಸಮರ್ಥ್ ಮೈಸೂರಿನ ಶ್ರೀ ಅಜಿತ್ ಎಂಪಿ ಅವರ ಶಿಷ್ಯರು. ಚೆಸ್ ಫೌಂಡೇಶನ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಇಂಡಿಯಾದ ಇತಿಹಾಸದಲ್ಲಿ ಇದು ಐತಿಹಾಸಿಕ ಸಂಗತಿಯಾಗಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹಣಕಾಸು ನೆರವು ಹಾಗೂ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಮತ್ತು PCIN ಸಹಕಾರದೊಂದಿಗೆ 8 ವಿಕಲಾಂಗ ಚೆಸ್ ಆಟಗಾರರು, 8 ಸಹಾಯಕರು, ತರಬೇತುದಾರರು, ತಂಡ ವ್ಯವಸ್ಥಾಪಕರು ಮತ್ತು ಹೆಡ್ ಆಫ್ ಡೆಲಿಗೇಟ್ಸ್ ಅವರನ್ನು 2ನೇ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ನ 2024ಕ್ಕೆ ಕಳುಹಿಸಲಾಗಿತ್ತು. ಇನ್ನು ಈ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಭಾರತೀಯ ಆಟಗಾರರು ಈ ಕೆಳಗಿನಂತೆ ಅದ್ಭುತ ಸಾಧನೆ ಮಾಡಿದ್ದಾರೆ. ಓಪನ್ ವರ್ಗದಲ್ಲಿ ವೆಂಕಟ ಕೃಷ್ಣ ಕಾರ್ತಿಕ್ ವಿಜಯವಾಡ ಚಿನ್ನ, ಸಮರ್ಥ್ ಜೆ ರಾವ್ ಕರ್ನಾಟಕ ಬೆಳ್ಳಿ, ಜೂನಿಯರ್ಸ್ ವಿಭಾಗದಲ್ಲಿ ಜಿನಾಯ್ ಅಂಕಿತ್ ಬಾಯ್ ಶಹಾ ಗುಜರಾತ್ ಬೆಳ್ಳಿ, ಆದಿತ್ಯ ಅಸಾರಾಮ್ ಫೂಲೆ ಮಹಾರಾಷ್ಟ್ರ ಕಂಚು, ಹುಡುಗಿಯರ ವಿಭಾಗದಲ್ಲಿ ಶೆರಾನ್ ರೆಚೆಲ್ ಅಬಿ ತಮಿಳುನಾಡು ಚಿನ್ನ, ದುರ್ಗಾಶ್ರೀ ಮಾರುತಯ್ಯ ತಮಿಳುನಾಡು. ಇನ್ನು ಮಹಿಳೆಯರ ವಿಭಾಗದಲ್ಲಿ ಅಜಿಲರಸಿ ಗೋಪಾಲಕೃಷ್ಣ ಕರ್ನಾಟಕ ಅತ್ಯುತ್ತಮ ಅನ್ರೇಟೆಡ್ ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಈ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಸಾಧನೆಗೈದ ಕ್ರೀಡಾಪಟುಗಳಿಗೆ ಅಭಿನಂದನೆ ಮಹಾಪುರವೇ ಹರಿದು ಬರುತ್ತಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.